So good morning all and welcome everyone for this new session. So that particularly meant for the UGCಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯವನ್ನ ಡಿಸ್ಕಸ್ ಮಾಡೋ ಸಲುವಾಗಿ ಈ ಎಂಟೈರ್ ಸೆಷನ್ ನ ನಾವೀಗ ಸ್ಪೆಂಡ್ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪಿಕ್ಚರ್ ನಾನು ಈಗಾಗಲೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ಅದನ್ನ ನಿಮ್ಮ ಮುಂದೆ ಸ್ವಲ್ಪ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಸೊ UGC ಬಗ್ಗೆ ಸ್ವಲ್ಪ ಮತ್ತೊಂದ್ಸಲ ಏನ್ ಮಾಡೋಣ, ಗ್ಲಾನ್ಸ್ ಮಾಡ್ಕೊಂಡು ಅದರಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಫಂಕ್ಷನ್ಸ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಎಸ್. So is it visible to everyone? Is it visible to everyone? Is it visible to everyone? Yeah. So from today onwards, there won't be any issues of a spelling mistakes. So in advance, Avdalva, I would be prepared each and every content that I would be discussing in a classroom. ಸೊ ನೋಡ್ಕೊಳ್ಳಿ, ವಾಟ್ ಆರ್ ದ UGC ಕಾಂಟೆಂಟ್. UGCಗೆ ಸಂಬಂಧಪಟ್ಟಿರತಕ್ಕಂಥ ಕಾಂಟೆಂಟ್ ಏನಿದೆ. UGC ಇನ್ ದ ಇಯರ್ ಆಫ್ 1956 ಆಲ್ರೆಡಿ ವಿ ಡಿಸ್ಕಸ್ಡ್ ಇನ್ ಪ್ರೀವಿಯಸ್ ಕ್ಲಾಸ್, ಹೌದಲ್ವಾ? ಸೊ ಫೀಚರ್ಸ್ ನೋಡ್ತಾ ಹೋಗೋಣ. UGCಗೆ ಸಂಬಂಧಪಟ್ಟಿರತಕ್ಕಂಥ ಯಾವ ಫೀಚರ್ಸ್ ಅನ್ನ ನಾವು ನೋಡ್ಬೇಕಾಗತ್ತೆ. ಓಕೆ, ಫೀಚರ್ಸ್ ಆಸ್ ವಿ ಡಿಸ್ಕಸ್ಡ್ ಇನ್ ಪ್ರೀವಿಯಸ್ ಕ್ಲಾಸ್, ಹಿಂದಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡದಂತೆ, ಇಟ್ ಈಸ್ ಎ ಅಟಾನಮಸ್ ಸ್ವಾಯತ್ತತೆ. It is a autonomous and it is a free, ಹೌದಲ್ವಾ? ಇಟ್ ಈಸ್ ಅ ಫ್ರೀಡಮ್ ಆಗಿರ್ತಕ್ಕಂಥ ಒಂದು ಫ್ರೀಡಮ್ ಅನ್ನು ಹೊಂದಿರತಕ್ಕಂಥ ಒಂದು ಸ್ವತಃ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂತಹ ಅಧಿಕಾರ ಹೊಂದಿರತಕ್ಕಂಥ ಸಂಸ್ಥೆ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್. ಸೊ ದಟ್ ಈಸ್ ಅ UGC ಅಂಡ್ ಇಟ್ ಈಸ್ ಅ ಸ್ಟ್ಯಾಚ್ಯುಟರಿ ಅಂದ್ರೆ ಕಾಯ್ದೆ, ಹೌದಲ್ವಾ? ಕಾಯ್ದೆಯಿಂದ ಜಾರಿಗೆ ಬಂದಂತಹ ಒಂದು ಸಂಸ್ಥೆ. ಕಾಯ್ದೆಯನ್ನ ನಾವು ಜಾರಿಗೆ ತಂದಿದ್ದೀವಿ 1956 ಕಾಯ್ದೆಯನ್ನ ಜಾರಿಗೆ ತರೋದ್ರ ಮುಖಾಂತರ UGCಯನ್ನ ನಾವು ಕಾಯ್ದೆಯಿಂದ ಜಾರಿಗೆ ಬಂದಂತಹ ಒಂದು ಸಂಸ್ಥೆಯನ್ನಾಗಿ ಮಾರ್ಪಾಟು ಮಾಡಿದ್ವಿ. ದಟ್ ಇಸ್ ಕಾಲ್ಡ್ ಅ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಕರೀತಾರೆ. ದಟ್ ಈಸ್ ಅ ಸ್ಟ್ಯಾಚ್ಯುಟರಿ ಬಾಡಿ. ಓಕೆ, ಇಟ್ ಈಸ್ ಅ ರೆಗ್ಯುಲೇಟಿಂಗ್ ಬಾಡಿ as you highlighted in previous class. So it is a regulating body. So regulating body of which education ಅಂತ ಎಕ್ಸಾಮ್ ಅಲ್ಲಿ ಏನಾದ್ರೂ ಕೇಳಿದಾಗ that is the answer non-technical education, ಹೌದಲ್ವಾ? It is a regulating body for the non-technical education. Non-technical higher education ಮತ್ತೆ, ಹೌದಲ್ವಾ? So that to be pinpointed. So it is a regulating body for the non-technical higher education. It covers so UG, PG, MPhil and a PhD. So these are the components of higher education. ಈ higher education ಅನ್ನ ಕವರ್ ಮಾಡತಕ್ಕಂತಹ ಒಂದು ನ್ಯಾಷನಲ್ ಲೆವೆಲ್ ರೆಗ್ಯುಲೇಟಿಂಗ್ ಬಾಡಿ ಇದೆ. ದಟ್ ಈಸ್ ಎ UGC, ಯೂನಿವರ್ಸಿಟೀಸ್ ಗ್ರಾಂಟ್ಸ್ ಕಮಿಷನ್. ಗೊತ್ತಿರಲಿ ನಮ್ಗೆ, ವಿಶ್ವವಿದ್ಯಾಲಯಗಳ ಧನ ಸಹಾಯ ಆಯೋಗ. ಓಕೆ, ಇದರ ಒಂದು ಮುಖ್ಯ ಕೇಂದ್ರ ಕಚೇರಿ, ಹೌದಲ್ವಾ? ಹೆಡ್ ಕ್ವಾರ್ಟರ್ ಈಸ್ ಇನ್ ನ್ಯೂ ಡೆಲ್ಲಿ. ಇದರ ಒಂದು ಮುಖ್ಯ ಕೇಂದ್ರ ಕಚೇರಿ ಎಲ್ಲಿದೆ? ಸೊ ಹೊಸ ಡೆಲ್ಲಿಯಲ್ಲಿದೆ, ನ್ಯೂ ಡೆಲ್ಲಿಯಲ್ಲಿದೆ. ಇಟ್ ಈಸ್ ಲೊಕೇಟೆಡ್ ಇನ್ ನ್ಯೂ ಡೆಲ್ಲಿ ಅಂಡ್ ಇಟ್ ಹ್ಯಾಸ್ 7 ರೀಜನಲ್ ಸೆಂಟರ್ಸ್. ಒಂದು 7 ಪ್ರಾಂತೀಯ ಕಚೇರಿಗಳನ್ನ ಹೊಂದಿರತಕ್ಕಂಥ ಒಂದು ಅಟಾನಮಸ್ ಸ್ಟ್ಯಾಚ್ಯುಟರಿ ರೆಗ್ಯುಲೇಟಿಂಗ್ ಬಾಡಿ ಆಫ್ ನಾನ್ ಟೆಕ್ನಿಕಲ್ ಎಜುಕೇಶನ್ ಅನ್ನ ಹೊಂದಿರತಕ್ಕಂಥ ಬಾಡಿ ಇದೆ. ಓಕೆ, ಹೌದಲ್ವಾ? ಸೊ ಬಿ ಕ್ಲಿಯರ್ ಅಬೌಟ್ ದ ಕಾನ್ಸೆಪ್ಟ್. ಯಾವ ವಿಷಯ ತಿಳ್ಕೊಂಡಿದ್ರ ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಟಿ ಇರಲಿ, ಇಲ್ಲಾಂತಂದ್ರೆ ಕನ್ಫ್ಯೂಸ್ ಆದ್ರೆ ಎಕ್ಸಾಮ್ ಅಲ್ಲಿ ಯಾವ್ದಕ್ಕೆ ಹೋಗ್ಬೇಕು ಆಪ್ಷನ್ಸ್ ಗೊತ್ತಾಗಲ್ಲ, ಹೌದಲ್ವಾ? ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್ ದ ರೆಕಮೆಂಡೇಶನ್ ಆಫ್ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಕಾಲ್ಡ್ ರಾಧಾಕೃಷ್ಣ ಕಮಿಷನ್, ಹೌದಲ್ವಾ? 1947ರಲ್ಲಿ ಅಪಾಯಿಂಟ್ ಆದಂತಹ ಅಥವಾ ನೇಮಕಗೊಂಡಂತಹ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಅಥವಾ ಹೈಯರ್ ಎಜುಕೇಶನ್ ಕಮಿಷನ್ ಅಥವಾ ರಾಧಾಕೃಷ್ಣನ್ ಕಮಿಷನ್ ಅವರ ಒಂದು ಸಲಹೆ ಮೇರೆಗೆ, ಸೂಚನೆ ಮೇರೆಗೆ, ಅವರ ಒಂದು ರೆಕಮೆಂಡೇಶನ್ ಮೇಲೆ ಜಾರಿಗೆ ತಂದಂತಹ ಒಂದು ಪ್ರೋಗ್ರಾಮ್ ಅಕಾರ್ಡಿಂಗ್ ಟು ದಟ್ ಇಸ್ ಅ UK ಮಾಡೆಲ್. ಈಗಾಗಲೇ ಗೊತ್ತಿದ್ದು ನಮ್ಗೆ UK ಮಾಡೆಲ್ ನ ಒಂದು ಆಸ್ ಇಟ್ ಈಸ್ UK ಮಾಡೆಲ್ ಯಾವ ರೀತಿ ಇದೆ, UK ಅಲ್ಲಿ ನ್ಯಾಕ್ UGC ಅಂತಕ್ಕಂಥ ಒಂದು ಸಂಸ್ಥೆ ಯಾವ ರೀತಿ ಕೆಲಸ ಮಾಡುತ್ತೆ, ಅದೇ ಒಂದು ರೂಪರೇಷೆಯನ್ನ ಹೊಂದಿರತಕ್ಕಂಥ, ಅದೇ ರೀತಿಯ ಒಂದು ಲಕ್ಷಣಗಳನ್ನು ಹೊಂದಿರತಕ್ಕಂಥ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಸಹ ಏನ್ ಮಾಡಲಾಗಿದೆ ಅಂದ್ರೆ UGC ಅಂತಕ್ಕಂಥ ಸಂಸ್ಥೆಯನ್ನ ನಿರ್ಮಿಸಲಾಗಿದೆ. ಓಕೆ, ಆನ್ ದ ಬೇಸ್ ಆಫ್ ರೆಕಮೆಂಡೇಶನ್ಸ್ ಆಫ್ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಆಫ್ 1948, ಹೌದಲ್ವಾ? 48. ಸೊ ದಿಸ್ ಇಸ್ ಅ ಬ್ರೀಫ್ ಇನ್ಫಾರ್ಮೇಶನ್ ದಟ್ ವಾಟ್ ಆರ್ ದ ಫೀಚರ್ಸ್ ಆಫ್ UGC. UGC ಅಂದ್ರೆ ಏನು, ಅದರ ಲಕ್ಷಣಗಳೇನು ಅನ್ನುವಂಥ ಕ್ವಶನ್ ಏನಾದ್ರೂ ಕೇಳಿದ್ರೆ ಅಷ್ಟು ಹೇಳ್ಬೇಕು ನಮ್ಗೆ. ಓಕೆ, ನೆಕ್ಸ್ಟ್ ವಿ ಆರ್ ಮೂವಿಂಗ್. ಅದರ ಒಂದು ಮೋಟೋ ಏನಿದೆ, UGC ಮೋಟೋ ಏನಿದೆ? ಸೊ ಜ್ಞಾನ ವಿಜ್ಞಾನ ವಿಮುಕ್ತಯೇ ಅಂದ್ರೆ ನಾಲೆಜ್ ಲಿಬರೇಟ್ಸ್.
ನಾಲೆಜ್ ಲಿಬರೇಟ್ಸ್ ಅಂದ್ರೆ ಸೊ ಜ್ಞಾನ ನಮ್ಮನ್ನ ಸ್ವತಂತ್ರರನ್ನಾಗಿ ಮಾಡುತ್ತೆ, ಜ್ಞಾನ ನಮ್ಮಲ್ಲಿಯ ಅಂಧಕಾರವನ್ನ ತೊಡೆದಾಗತ್ತೆ. ದಟ್ ಈಸ್ ಎ ನಾಲೆಜ್ ಲಿಬರೇಟ್ಸ್. ಜ್ಞಾನ ವಿಜ್ಞಾನ ವಿಮುಕ್ತಯೇ ನಾಲೆಜ್ ಲಿಬರೇಟ್ಸ್ ಅಂತಕ್ಕಂತಹ ಒಂದು ಧ್ಯೇಯ ವಾಕ್ಯವನ್ನು ಹೊಂದಿರತಕ್ಕಂಥ ಸಂಸ್ಥೆ ದಟ್ ಈಸ್ ಎ UGC. ಇದರ ಮುಖ್ಯ ಉದ್ದೇಶ ಏನು ನೋಡ್ಕೊಳ್ಳಿ. ಮುಂದಿನ ಒಂದು ಪಾಯಿಂಟ್ಸ್ ಅಲ್ಲಿ ನೋಡ್ಕೊಂಡಾಗ ಅಬ್ಜೆಕ್ಟಿವ್ಸ್, ವಿತ್ ವಿಚ್ ಅಬ್ಜೆಕ್ಟಿವ್ಸ್, ಯಾವ ಉದ್ದೇಶಗಳನ್ನ ಆಧಾರವಾಗಿಟ್ಕೊಂಡು, ಯಾವ ಉದ್ದೇಶಗಳ ಸಲುವಾಗಿ UGCಯನ್ನ 1953ರಲ್ಲಿ ಸ್ಥಾಪನೆ ಮಾಡಿ 56ರಲ್ಲಿ ಅದಕ್ಕೆ ಸ್ಟ್ಯಾಚ್ಯುಟರಿ ಬಾಡಿಯ ಒಂದು ಸ್ಥಾನಮಾನವನ್ನು ನೀಡಲಾಗಿದೆ. ಅದರ ಒಂದು ಅಬ್ಜೆಕ್ಟಿವ್ಸ್ ಏನಿದಾವೆ, ವಾಟ್ ಆರ್ ದ ಏಮ್ಸ್ ಅಂಡ್ ಅಬ್ಜೆಕ್ಟಿವ್ಸ್ ಆಫ್ UGC ಅಂತಕ್ಕಂಥ ಕ್ವಶನ್ ಏನಾದ್ರು ಬಂದ್ರೆ ಇವೆಲ್ಲ ಗೊತ್ತಿರ್ಬೇಕು. ಲಾಸ್ಟ್ ಟೈಮ್ ನೋಡಿ ನಿಮ್ಗೆ UGCಯ ಒಂದು ಅಬ್ಜೆಕ್ಟಿವ್ಸ್ ಮೇಲೆ ಕ್ವಶನ್ಸ್ ಕೇಳಿದ್ರೆ, ನೆಟ್ ಎಕ್ಸಾಮ್ ಅಲ್ಲಿ 3-4 ಕ್ವಶನ್ಸ್ ಕೇಳಿದ್ರೆ ಅದರಲ್ಲಿ ಒಂದು ಪಾಯಿಂಟ್ ಅನ್ನ ಹೈಲೈಟ್ ಮಾಡಿದ್ದಾರೆ, ರಿಕ್ರೂಟ್ VCs ಆಫ್ ಅ ಸೆಂಟ್ರಲ್ ಯೂನಿವರ್ಸಿಟಿ. ರಿಕ್ರೂಟ್ ಯಾವ್ದನ್ನ ರಿಕ್ವಿಸಿ, ಅದು UGCಯ ಅಬ್ಜೆಕ್ಟಿವ್ ಅಲ್ಲ. ರಿಮೆಂಬರ್, ರಿಕ್ರೂಟ್ ಮಾಡ್ತಕ್ಕಂಥ ಅಬ್ಜೆಕ್ಟಿವ್ ಅಲ್ಲ. ಸೆಂಟ್ರಲ್ ಯೂನಿವರ್ಸಿಟಿಗಳ ಒಂದು VCಗಳನ್ನ ಅಂದ್ರೆ ವೈಸ್ ಚಾನ್ಸಲರ್ಸ್ ಗಳನ್ನ ರಿಕ್ರೂಟ್ ಮಾಡ್ತಕ್ಕಂಥ ಕೆಲಸ UGCದಲ್ಲ. ಮತ್ತೆ ಯೂನಿವರ್ಸಿಟಿಗಳಿಗೆ ಟೀಚರ್ಸ್ ಅನ್ನ ರಿಕ್ರೂಟ್ ಮಾಡಲ್ಲ. ಇಟ್ ಡಸ್ ರಿಕ್ರೂಟ್ ಟೀಚರ್ಸ್ ಆರ್ ಫ್ಯಾಕಲ್ಟಿ ಫಾರ್ ದ ಯೂನಿವರ್ಸಿಟಿ. ರಿಕ್ರೂಟ್ ಅಲ್ಲ, ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವರ ಕ್ವಾಲಿಫಿಕೇಶನ್ ಏನಿರ್ಬೇಕು ಅನ್ನೋದು ಏನ್ ಮಾಡತ್ತಾರೆ, ನಿರ್ಧಾರ ಮಾಡತ್ತಾಗ್ಲಿ ನೇರವಾಗಿ ಫ್ಯಾಕಲ್ಟಿಗಳನ್ನ ನೇಮಕಾತಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ UGC ಮಾಡಲ್ಲ. ನಮ್ಗೆ ಗೊತ್ತಿರ್ಬೇಕು, ಈ ಆಕ್ಟಿವಿಟೀಸ್ ಅನ್ನ UGC ಮಾಡಲ್ಲ. ಯಾವ ಅಬ್ಜೆಕ್ಟಿವ್ಸ್ ಅನ್ನ ಈಡೇರಿಸ ಸಲುವಾಗಿ, ವಿತ್ ವಿಚ್ ಅಬ್ಜೆಕ್ಟಿವ್ಸ್ this organization or this body has been implemented or has been established in the year of 1956. ನೋಡ್ಕೊಳ್ಳಿ, ಒಂದೊಂದು ಉದ್ದೇಶಗಳನ್ನ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಪಿಕ್ಚರ್ ನ ಮುಖಾಂತರ ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡಿ ಪ್ಲೀಸ್. ಯಾವ ಒಂದು ಅಬ್ಜೆಕ್ಟಿವ್ಸ್ ಗಳನ್ನ ನಾವು ಫುಲ್ಫಿಲ್ ಮಾಡೋ ಸಲುವಾಗಿ UGCಯನ್ನ ಎಸ್ಟಾಬ್ಲಿಷ್ ಮಾಡಿದೀವಿ ಅಂದ್ರೆ UGC ಮೇಲೆ ಇರ್ತಕ್ಕಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ, ವಾಟ್ ಆರ್ ದ ರೆಸ್ಪಾನ್ಸಿಬಿಲಿಟೀಸ್, ಡ್ಯೂಟೀಸ್ ಆರ್ ಅಬ್ಜೆಕ್ಟಿವ್ಸ್ ಅಂದ್ರೂ ಸಹ ನಡೀತದೆ. ಇವೆಲ್ಲದಕ್ಕೆ ಸೇಮ್ ಆನ್ಸರ್. ಯಾವ ಒಂದು ಆನ್ಸರ್ಗೆ ಹೋಗ್ಬೇಕು ನಾವಲ್ಲಿ, UGC ಏನ್ ಮಾಡತ್ತೆ, ಇರ್ತಕ್ಕಂಥ ಎಲ್ಲಾ ವಿಶ್ವವಿದ್ಯಾಲಯಗಳ ಒಂದು ದಾಖಲಾತಿಗಳನ್ನ, ಅದರ ಒಂದು ಡಾಕ್ಯುಮೆಂಟ್ಸ್ ಅನ್ನ ಏನ್ ಮಾಡತ್ತಂತಂದ್ರೆ ಮೇಂಟೈನ್ ಮಾಡತ್ತಂದ್ರೆ ವಿಶ್ವವಿದ್ಯಾಲಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ದಾಖಲೆಗಳು ಯಾರ ಹತ್ರ ಇರ್ತವೆ, UGC ಹತ್ರ ಇರುತ್ತೆ. ಬಿಕಾಸ್ ಇಟ್ ಈಸ್ ಎ ರೆಗ್ಯುಲೇಟಿಂಗ್ ಬಾಡಿ ಆಗಿರೋದ್ರಿಂದ ಪ್ರತಿಯೊಂದು ನಾನ್ ಟೆಕ್ನಿಕಲ್ ಎಜುಕೇಶನ್ ವಿಶ್ವವಿದ್ಯಾಲಯಗಳ ಒಂದು ಡಾಕ್ಯುಮೆಂಟ್ಸ್ ಡೇಟಾ ಬೇಸ್ ಅನ್ನ ಏನ್ ಮಾಡುತ್ತೆ, ಮೇಂಟೈನ್ ಮಾಡುತ್ತೆ. ಕೀಪ್ಸ್ ರೆಕಾರ್ಡ್ಸ್ ಆಫ್ ಆಲ್ ಯೂನಿವರ್ಸಿಟೀಸ್. ಆಲ್ ಯೂನಿವರ್ಸಿಟಿಗಳ ಒಂದು ರೆಕಾರ್ಡ್ಸ್ ಏನ್ ಮಾಡತ್ತಂದ್ರೆ ತನ್ನ ಹತ್ರ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡತ್ತೆ. ಮತ್ತೇನ್ ಮಾಡತ್ತೆ, ಮೇಂಟೈನ್ ಕ್ವಾಲಿಟಿ ಎಜುಕೇಶನ್. ಇದರ ಉದ್ದೇಶ ಏನು, ಪ್ರೊವೈಡ್ ಕ್ವಾಲಿಟಿ ಎಜುಕೇಶನ್ ಫಾರ್ ಆಲ್. ಪ್ರೊವೈಡ್ ಕ್ವಾಲಿಟಿ ಎಜುಕೇಶನ್ ಫಾರ್ ಆಲ್, ಎಲ್ಲರಿಗೆ ಉನ್ನತ ಶಿಕ್ಷಣದಲ್ಲಿ ಗುಣಮಟ್ಟದ ಆಧಾರಿತ ಶಿಕ್ಷಣವನ್ನು ನೀಡತಕ್ಕಂತ ಒಂದು ಉದ್ದೇಶಕ್ಕಾಗಿ ಈ ಒಂದು ಸಂಸ್ಥೆಯನ್ನ ಏನ್ ಮಾಡಲಾಗಿದೆ, ಸ್ಥಾಪಿಸಲಾಗಿದೆ. ರಿಮೆಂಬರ್, ಸೊ ಫಾರ್ ದ ಇನ್ಸ್ಟಿಟ್ಯೂಷನ್ಸ್ ವರ್ಕಿಂಗ್ ಅಂಡರ್ UGC, state universities are called deemed universities or called private universities or colleges, ಯಾವ್ದಿರ್ಬೋದು, ಯಾವ ಒಂದು ವಿಶ್ವವಿದ್ಯಾಲಯಗಳು ಸಂಸ್ಥೆಗಳು UGCಯ ಅಡಿಯಲ್ಲಿ ಇದಾವೋ ಆ ಸಂಸ್ಥೆಗಳಿಗೆ ಏನ್ ಮಾಡ್ಲಾಗತ್ತಂದ್ರೆ ಫಂಡ್ ಅನ್ನ ಕೊಡುತ್ತೆ. ರಿಮೆಂಬರ್ ದಟ್, ಫಂಡ್ಸ್ ಅನ್ನ ಕೊಡ್ಲಾಗತ್ತೆ. UGC ಫಂಡ್ಸ್ ಅನ್ನ ಕೊಡುತ್ತೆ. ಕಾಲೇಜಸ್ ಗಳಿಗೆ ಮತ್ತು ವಿಶ್ವವಿದ್ಯಾಲಯಗಳಿಗೆ UGC ಏನ್ ಮಾಡುತ್ತೆ, ಫಂಡ್ಸ್ ಅನ್ನ ಕೊಡುತ್ತೆ. ಫಂಡ್ಸ್ ಅನ್ನ ಕೊಡುತ್ತೆ ಯಾರಿಗೆ ನೋಡಿ, ಯಾರಿಗೆ ಫಂಡ್ಸ್ ಅನ್ನ ಕೊಡುತ್ತೆ, whom it provides funds, ಸ್ಟೇಟ್ ಯೂನಿವರ್ಸಿಟೀಸ್. ಯಾರಿಗೆ ಫಂಡ್ಸ್ ಅನ್ನ ಕೊಡುತ್ತೆ, ಬಿ ಕ್ಲಿಯರ್, ಸ್ಟೇಟ್ ಯೂನಿವರ್ಸಿಟೀಸ್ ಅಂಡ್ colleges included under state universities and colleges included under 2B and 12F sections of a UGC Act. UGC Act ನ 2F ಮತ್ತು 12B ಸೆಕ್ಷನ್ ನಲ್ಲಿ ಸೇರ್ಪಡೆಗೊಂಡಿರತಕ್ಕಂತಹ ಒಂದು ಸಂಸ್ಥೆಗಳಿಗೆ, ಅದು ಕಾಲೇಜ್ ಆಗಿರ್ಬೋದು, ರಾಜ್ಯ ವಿಶ್ವವಿದ್ಯಾಲಯ ಆಗಿರ್ಬೋದು, ಆ ವಿಶ್ವವಿದ್ಯಾಲಯಗಳಿಗೆ, ಆ ಒಂದು ಮಹಾವಿದ್ಯಾಲಯಗಳಿಗೆ ಫಂಡ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ UGC. ಇದು ನಮಗೆ ಗೊತ್ತಿರಬೇಕು. ಫಂಡ್ಸ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥ ಇನ್ಸ್ಟಿಟ್ಯೂಷನ್ ಯಾವುದಕ್ಕೆ ಫಂಡ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ, ಸ್ಟೇಟ್ ಯೂನಿವರ್ಸಿಟೀಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಆರ್ ಕಾಲೇಜಸ್ ಇನ್ಕ್ಲೂಡೆಡ್ ಅಂಡರ್ 2F and 12B of a UGC Act section. That is a UGC Act ನ ಸೆಕ್ಷನ್ ಅಲ್ಲಿ ಇರ್ತಕ್ಕಂತಹ
2F ಮತ್ತು 12B ಸೆಕ್ಷನ್ ನ ಒಂದು ಭಾಗದಲ್ಲಿ ಒಳಗೊಂಡಿರ್ತಕ್ಕಂಥ ಕಾಲೇಜುಗಳಿಗೆ, ವಿಶ್ವವಿದ್ಯಾಲಯಗಳಿಗೆ ಇದೇನ್ ಮಾಡುತ್ತೆ, ಫಂಡ್ಸ್ ಅನ್ನ ಕೊಡುತ್ತೆ. ಸೆಂಟ್ರಲ್ ಯೂನಿವರ್ಸಿಟಿಗೆ ಫಂಡ್ಸ್ ಅನ್ನ ಕೊಡಲ್ಲ, ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಫಂಡ್ಸ್ ಅನ್ನ ಕೊಡಲ್ಲ. ಬಿ ಕ್ಲಿಯರ್. ಅಲ್ಲಿ ಏನಾದ್ರು ಟೆಸ್ಟ್ ಮಾಡಿ ಏನಾದ್ರು ಕ್ವಶನ್ಸ್ ಕೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ಆನ್ಸರ್ಸ್ ನಮಗೆ ಗೊತ್ತಿರ್ಬೇಕು. ಸೆಂಟ್ರಲ್ ಯೂನಿವರ್ಸಿಟಿಗೆ ಹಣ ಎಲ್ಲಿಂದ ಬರುತ್ತೆ? Central universities receive amount from directly through the Department of Higher Education. DH ಇಂದ ಅವುಗಳಿಗೆ ಡೈರೆಕ್ಟ್ ಆಗಿರ್ತಕ್ಕಂಥ ಹಣ ಬರುತ್ತೆ. ಓಕೆ, ಅವುಗಳಿಗೆ UGC ಇಂದ ಹಣ ಬರಲ್ಲ, ಬಟ್ ಡೈರೆಕ್ಟ್ ಆಗಿ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಇಂದ ಹಣ ಬರುತ್ತೆ, ಡೈರೆಕ್ಟ್ ಆಗಿ ಅಲ್ಲಿಂದ ಬರುತ್ತೆ. ಓಕೆ, ಬಟ್ ಸ್ಟೇಟ್ ಯೂನಿವರ್ಸಿಟಿಗಳಿಗೆ ದ ಕಾಲೇಜಸ್ ಇನ್ಕ್ಲೂಡೆಡ್ ಅಂಡರ್ 2F ಮತ್ತು 12B ನ ಒಂದು UGC ಸೆಕ್ಷನ್ ನ 2F ಮತ್ತು 12B ಸೆಕ್ಷನ್ ನಲ್ಲಿ ಇರ್ತಕ್ಕಂಥ ಕಾಲೇಜುಗಳಿಗೆ ಮತ್ತು ವಿದ್ಯಾಸಂಸ್ಥೆಗಳಿಗೆ, ಸ್ಪೆಷಲ್ ಆಗಿ ಸ್ಟೇಟ್ ಯೂನಿವರ್ಸಿಟಿಗಳಿಗೆ ಹಣವನ್ನು ಯಾರು ಪ್ರೊವೈಡ್ ಮಾಡ್ತಾರೆ, ಹಣಕಾಸಿನ ಸಹಾಯವನ್ನು ಯಾರು ಮಾಡ್ತಾರೆ? UGC ಮಾಡುತ್ತೆ. ರಿಮೆಂಬರ್, ಮತ್ತೇನ್ ಮಾಡುತ್ತೆ ನೋಡಿ. Any university is planning to introduce a new course ಅಥವಾ new program, ಅದನ್ನ ಯಾರು ರೆಕಗ್ನೈಸ್ ಮಾಡ್ತಾರೆ? We will recognize it. ಓಕೆ, ಸ್ಟಾರ್ಟ್ ಮಾಡ್ರಿ ಅಂತಕ್ಕಂಥ ಪರ್ಮಿಷನ್ ಯಾರು ಕೊಡ್ತಾರೆ? ಆ ಒಂದು ಹೊಸ ಕೋರ್ಸ್ಗೆ UGCಯ ಒಂದು ಪರ್ಮಿಷನ್ ಇದ್ದಾಗ ಮಾತ್ರ, ರಿಮೆಂಬರ್ ದಟ್, UGCಯ ಪರ್ಮಿಷನ್ ಇದ್ದಾಗ ಮಾತ್ರ ಆ ಹೊಸ ಕೋರ್ಸ್ ಅನ್ನ, ಹೊಸ ಪ್ರೋಗ್ರಾಮ್ ಅನ್ನ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ನಾವು ಆ ಒಂದು ಕಾಲೇಜ್ನಲ್ಲಿ ಅಥವಾ ಆ ಒಂದು ವಿಶ್ವವಿದ್ಯಾಲಯದಲ್ಲಿ ಅದನ್ನ ಪ್ರಾರಂಭ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಓಕೆ, UGC ಏನ್ ಮಾಡತ್ತೆ ಮತ್ತೆ ನೋಡಿ, ಕರಿಕ್ಯುಲಮ್ ಅಥವಾ ಮಾಡೆಲ್ ಕರಿಕ್ಯುಲಮ್ ಅಂದ್ರೆ ಮಾದರಿ ಪಠ್ಯಕ್ರಮವನ್ನ ಏನ್ ಮಾಡತ್ತೆ ಅಂತಂದ್ರೆ ಬಿಡುಗಡೆ ಮಾಡತ್ತೆ. 2010ರಲ್ಲಿ 2015ರಲ್ಲಿ ಏನಾಗಿದೆ ಅಂತಂದ್ರೆ UGC ಮಾಡೆಲ್ ಕರಿಕ್ಯುಲಮ್ ಅಂತ ಕರೀತಾರೆ. ಅಂದ್ರೆ ಒಂದು PG ಸಬ್ಜೆಕ್ಟ್ ಅಂದ್ರೆ PG ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ನಲ್ಲಿ ಯಾವ ವಿಷಯಗಳು ಒಳಗೊಂಡಿರಬೇಕು, ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಕರಿಕ್ಯುಲಮ್ ಅನ್ನ ಬಿಡುಗಡೆ ಮಾಡುತ್ತೆ. ಸೊ ದಟ್ ಈಸ್ ವರ್ಕ್ ಆಫ್ UGCಯ ಒಂದು ಕೆಲಸ. ಅದಕ್ಕೆ ಏನಂತ ಕರೀತಾರೆ? UGC ಮಾಡೆಲ್ ಕರಿಕ್ಯುಲಮ್ ಅಂತ ಕರೀತಾರೆ. UGC ಮಾಡೆಲ್ ಕರಿಕ್ಯುಲಮ್ ರೀಸೆಂಟ್ ಆಗಿ 2015ರಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಒಂದು ಮಾಡೆಲ್ ಕರಿಕ್ಯುಲಮ್. ಅಂದ್ರೆ ಸೋಷಿಯಾಲಜಿ ಇದ್ರೆ ಸೋಷಿಯಾಲಜಿ ಸಿಲೆಬಸ್ ಏನಿರ್ಬೇಕು, ಪೊಲಿಟಿಕಲ್ ಸೈನ್ಸ್ ಇದ್ರೆ ಪೊಲಿಟಿಕಲ್ ಸಿಲೆಬಸ್ ಏನಿರ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು. ಅದಕ್ಕೆ ತಕ್ಕಂತೆ ನಮ್ಮ ವಿಶ್ವವಿದ್ಯಾಲಯಗಳು ಆ ಒಂದು ಕರಿಕ್ಯುಲಮ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದು ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿವರೆಗೆ ಮ್ಯಾಂಡೇಟರಿ ಆಗಿಲ್ಲ, ಮುಂದಿನ ದಿನಗಳಲ್ಲಿ ಏನಾಗಬಹುದು, ಮ್ಯಾಂಡೇಟರಿ ಅಥವಾ ಕಡ್ಡಾಯವಾಗುತ್ತೆ. ರಿಮೆಂಬರ್, ನೆಕ್ಸ್ಟ್ ಏನ್ ಮಾಡುತ್ತೆ? ಮೇಂಟೈನ್ ಸ್ಟ್ಯಾಂಡರ್ಡ್ಸ್ ಇನ್ ಟೀಚಿಂಗ್ ಅಂಡ್ ರಿಸರ್ಚ್. ಟೀಚಿಂಗ್ ಅಂದ್ರೆ ಹೆಂಗಿರ್ಬೇಕು, ರಿಸರ್ಚ್ ಅಂದ್ರೆ ಹೆಂಗಿರ್ಬೇಕು, ಅದರಲ್ಲಿ ರಿಮೆಂಬರ್ ದ್ಯಾಟ್ ಗುಣಮಟ್ಟವನ್ನ ಕಾಯ್ಕೊಂಡು ಹೋಗುತ್ತೆ. ಬೋಧನೆಯಲ್ಲಿ ಮತ್ತು ಸಂಶೋಧನೆಯಲ್ಲಿ ಗುಣಮಟ್ಟವನ್ನ ಕಾಯ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಸಹ ಮಾಡುತ್ತೆ. ಅಂದ್ರೆ ಟೀಚಿಂಗ್ ಅಂದ್ರೆ ಹೆಂಗಿರ್ಬೇಕು, ರಿಸರ್ಚ್ ಆಕ್ಟಿವಿಟೀಸ್ ಹೆಂಗಿರ್ಬೇಕು ಅನ್ನೋದರ ಒಂದು ರೆಗ್ಯುಲೇಷನ್ಸ್ ಅನ್ನ ಕಾಲಕ್ಕೆ ತಕ್ಕಂತ ಏನ್ ಮಾಡತ್ತೆ, ಬದಲಾಯಿಸ್ತಕ್ಕಂಥ ಒಂದು ನೇಚರ್ ಅನ್ನ ಬದಲಾಯಿಸ್ತಕ್ಕಂಥ ಒಂದು ವರ್ಕ್ ಅನ್ನ ನಾವೆಲ್ಲಿ ನೋಡ್ತೀವಿ ಅಂದ್ರೆ UGC ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಏನ್ ಮಾಡತ್ತೆ ನೋಡಿ, ವಿಶ್ವವಿದ್ಯಾಲಯಗಳ ಮಧ್ಯೆ ಸಂಯೋಜನೆಯನ್ನ ಕೈಗೊಳ್ಳುತ್ತೆ. ದಟ್ ಈಸ್ ಎ ಕೋಆರ್ಡಿನೇಷನ್ ಅಮಾಂಗ್ ದ ಆಲ್ ಯೂನಿವರ್ಸಿಟೀಸ್. ವೈ? ಬಿಕಾಸ್ ದಟ್ ನಮ್ಮಲ್ಲಿ ಸಹಮತ, ನಮ್ಮಲ್ಲಿ ಸಂಯೋಜನೆ ಅಂದ್ರೆ ಎಲ್ಲರೂ ಸೇರಿ ಜೊತೆಯಾಗಿ ಕೆಲಸ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ ಅನ್ನು ಸಹ ಏನ್ ಮಾಡತ್ತೆ ಅಂದ್ರೆ UGC ಒದಗಿಸಿಕೊಡುತ್ತೆ. ದಟ್ ಈಸ್ ಎ ಕೋಆರ್ಡಿನೇಟ್ಸ್ ಆಲ್ ಯೂನಿವರ್ಸಿಟೀಸ್ ಟು ವರ್ಕ್ ಸ್ಮೂತ್ಲಿ ಫಾರ್ ದ ಪರ್ಪಸ್ ಆಫ್ ಪ್ರೊವೈಡಿಂಗ್ ಕ್ವಾಲಿಟಿ ಎಜುಕೇಶನ್ ಅಂಡ್ ಕ್ವಾಲಿಟಿ ರಿಸರ್ಚ್ ಇನ್ ಇಂಡಿಯನ್ ಎಜುಕೇಶನ್ ಸಿಸ್ಟಮ್. ಈ ಉದ್ದೇಶಕ್ಕಾಗಿ ಎಲ್ಲಾ ವಿಶ್ವವಿದ್ಯಾಲಯಗಳನ್ನ ಏನ್ ಮಾಡುತ್ತೆ, ಸಂಯೋಜನೆ ಮಾಡುತ್ತೆ ಅಥವಾ ಕೋಆರ್ಡಿನೇಟ್ ಮಾಡುತ್ತೆ. ನೆಕ್ಸ್ಟ್ ನೋಡಿ, ಡಿಸೈಡ್ಸ್ ಫ್ಯಾಕಲ್ಟಿ ಕ್ವಾಲಿಫಿಕೇಶನ್. ಅಂದ್ರೆ ವೆನೆವರ್ ಯು ಆರ್ ರಿಕ್ರೂಟಿಂಗ್ ಅ faculty for your educational institutions called colleges or universities, so we have to follow the qualifications prescribed by the UGC ಹೇಳ್ತಕ್ಕಂಥ ಕ್ವಾಲಿಫಿಕೇಶನ್ಸ್ ಅವರಲ್ಲಿ ಇದ್ದಾಗ ಮಾತ್ರ ಅವ್ರನ್ನ ಏನ್ ಮಾಡ್ಕೊಳ್ಳಿಕ್ ಬರುತ್ತೆ, ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಇದನ್ನ ಮಾಡ್ತಕ್ಕಂಥ ಕೆಲಸನೂ ಸಹ ಯಾರು ಮಾಡ್ತಾರೆ, UGC ಮಾಡುತ್ತೆ. ಗೊತ್ತಿರಲಿಲ್ಲ ನಮ್ಗೆ. ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಉನ್ನತ ಶಿಕ್ಷಣ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಜೆಷನ್ಸ್, ಸಲಹೆಗಳನ್ನ ನೀಡುತ್ತೆ. ಲಾಸ್ಟ್ ಪಾಯಿಂಟ್, ಪ್ರೊವೈಡ್ಸ್ ಫೆಲೋಶಿಪ್ಸ್ ಅಂಡರ್ ವೇರಿಯಸ್ ಸ್ಕೀಮ್ಸ್. ಹಲವಾರು ಯೋಜನೆಗಳ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನಗಳನ್ನ ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸನ ಮಾಡುತ್ತೆ. ನಾಳೆಯ ನಿಮ್ಮ ವರ್ಕ್, ಸೊ ಟೈಪ್ಸ್ ಆಫ್ ಫೆಲೋಶಿಪ್ಸ್ ಅಂಡರ್ UGC. ನಾಳೆ ನಿಮ್ಮ ವರ್ಕ್ ಬರ್ಕೊಳ್ಳಿ, ಟೈಪ್ಸ್ ಆಫ್ ಫೆಲೋಶಿಪ್ಸ್ ಅಂಡರ್ UGC. ನಾನು ಯಾವ್ದನ್ನ ಡೀಪಾಗಿ ಕವರ್ ಮಾಡಿಲ್ವೋ ಅದನ್ನ ನಿಮ್ಗೆ ಡೀಪಾಗಿ ಕವರ್ ಮಾಡ್ಲಿಕ್ಕೆ ಹೇಳ್ತೀನಿ, ಕ್ವಶನ್ಸ್ ಅಲ್ಲಿ ರೈಸ್ ಆಗ್ಬೋದು. ಫೆಲೋಶಿಪ್ಸ್ ಅಂಡರ್ UGC, ಫೆಲೋಶಿಪ್ಸ್ ಅಂಡರ್ UGCಯ ಅಡಿಯಲ್ಲಿ ಕೊಡಲಾಗ್ತಾ ಇರತಕ್ಕಂತಹ ಶಿಷ್ಯ ವೇತನಗಳನ್ನ ಲೀಸ್ಟ್ ಮಾಡ್ಕೊಂಡ್ ಬನ್ನಿ. ನಾಳೆ we will discuss about it. I will write down fellowships under UGC. Fellowships under UGCಯ ಅಡಿಯಲ್ಲಿ ಲಭ್ಯ ಇರತಕ್ಕಂತಹ ಒಂದು ಶಿಷ್ಯ ವೇತನ ಒಂದು ಕಾರ್ಯಕ್ರಮಗಳು ಯಾವಿದಾವೆ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ನಾಳೆ ನಾವು ಡಿಸ್ಕಸ್ ಮಾಡೋಣ. ಹೋಪ್ ಇಟ್ ಈಸ್ ಕ್ಲಿಯರ್. ಯಾವ ಫಂಕ್ಷನ್ಸ್ ಅನ್ನ ಪರ್ಫಾರ್ಮ್ ಮಾಡೋ ಸಲುವಾಗಿ
ನಾವು ಯು ಜಿ ಸಿ ಅನ್ನ ಏನ್ ಮಾಡಿದೀವಿ, ಎಸ್ಟಾಬ್ಲಿಷ್ ಮಾಡಿದೀವಿ ಅನ್ನುವಂತಹ ಒಂದು ಅಂಶವನ್ನ ನಾವು ಈ ಪಿಕ್ಚರ್ ಮುಖಾಂತರ ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡಿದೀವಿ. ಹೋಪ್ ಇಟ್ ಇಸ್ ಕ್ಲಿಯರ್ ವಿತ್ ವಿಚ್ ಆಬ್ಜೆಕ್ಟಿವ್ಸ್ ವಿ ಹಾವ್ ಇಂಪ್ಲಿಮೆಂಟೆಡ್ ಅಂಡ್ ವಿ ಹಾವ್ ಎಸ್ಟಾಬ್ಲಿಷ್ಡ್ ಯು ಜಿ ಸಿ ಆಸ್ ಅಟಾನಮಸ್, ಆಸ್ ಎ that is a statutory, as a regulating body of a non-technical higher education. Hope it is clear. ಅರ್ಥ ಆಯ್ತಲ್ವಾ? Is it clear? Is it clear to everyone?